ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ ಹಾಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಎಸ್, ಸರ್ವಿಸ್ ಇಂಡಿಕೇಟರ್ 800 ಕಿಲೋಮೀಟರ್ಸ್. ಸೊ ಇವತ್ತು ನನ್ನ ಗಾಡಿಯ 3ನೇ ಸರ್ವಿಸು. ಎಷ್ಟು ಬೇಗ ಬಂತು ಗುರು. ಸೊ ಆ್ಯಕ್ಚುಲಿ ಮೋಟಾರ್ ಎಲ್ಮ್ ಅಂತ ಒಂದು ಸರ್ವಿಸ್ ಸ್ಟೇಷನ್ ಇದೆ. ಸೊ ಪುಟ್ಟಣ್ಣ ಅಂತ ಇದ್ದಾರೆ, ಅವರು ಮತ್ತು ಅವ್ರ ಬ್ರದರು ಇಬ್ಬರ ಹತ್ರನೂ GSI ಇದೆ. ಆ್ಯಂಡ್ ಕಂಟಿನ್ಯೂ ಫಾರ್ 1 ಕಿಲೋಮೀಟರ್. ಗೂಗಲ್ ಮ್ಯಾಪ್ಸ್ ಮಾತಾಡ್ತಾ ಇದೆ ಅಲ್ಲಿ, ಗೂಗಲ್ ಆಂಟಿ. ಸೊ ಅವರು ಸರ್ವಿಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ತುಂಬ ಜನ ರೆಕಮೆಂಡ್ ಮಾಡಿದ್ರು. ಸೊ ಈ ಸರಿ ಇದು 3rd ಸರ್ವಿಸ್ ಆಗಿರೋದ್ರಿಂದ ಐ ಆಮ್ ನಾಟ್ ಗಿವಿಂಗ್ ಇಟ್ ಇನ್ ಶೋರೂಮ್. ಅವ್ರ ಹತ್ರನೇ ಹೋಗಿ ಕೊಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ 20,000 ಆಯಿತು. ಈಗ 20,000 ಕ್ರಾಸ್ ಆಗಿದೆ. ಕ್ರಾಸ್ ಆಗಿರೋದ್ರಿಂದ ಈಗ ಶೋರೂಮಲ್ಲಿ ಹೋದರೆ 3rd ಸರ್ವಿಸ್ಗೆ ದೇ ವಿಲ್ ಚಾರ್ಜ್ ಯು ಅರೌಂಡ್ 20K. ಯಾಕಂದ್ರೆ ನನ್ನ 2nd ಸರ್ವಿಸೇ ಆಲ್ಮೋಸ್ಟು ಸೊ 2nd ಸರ್ವಿಸೇ ಆಲ್ಮೋಸ್ಟ್ ಒಂದು 14,000 ಆಯಿತು. ಐನೋ ವಾಯ್ಸಲ್ಲಿ ಚೇಂಜ್ ಇದೆ ಸ್ವಲ್ಪ, ಯಾಕಂದರೆ ವೆದರ್ಗೆ ಸ್ವಲ್ಪ ಹುಷಾರಿಲ್ಲ. ಬಟ್ ಗಾಡಿ ಸರ್ವಿಸ್ ಅಂತ ಬಂದಾಗ ನಾವು ಏನೇ ನೀಟಾಗಿ ಇಟ್ಟಿಲ್ಲ ಅಂದರೂ ಗಾಡಿ ಮಾತ್ರ ನೀಟಾಗಿ ಇಡಲೇಬೇಕು. ಯಾಕಂದರೆ ನಾವು ಯಾವಾಗ ಡೌನ್ ಇರ್ತೀವೋ ಆವಾಗ ನಮಗೆ ಹೆಲ್ಪ್ ಮಾಡೋದೇ ಗಾಡಿ. ಈಗ ಗಾಡಿ ಡೌನ್ ಇದ್ದಾಗ ಗಾಡಿ ಬಗ್ಗೆ ನಾವು ನಮ್ಮ ತೊಗೊತೀನಿ ಗೂಗಲ್ ಆಂಟಿ. ಸೊ ಮೊಬೈಲ್ ಓಡ್ರ್ ಇಲ್ಲ ಅಲ್ಲ, ಅದಕ್ಕೆ ಇಂಟರ್ಕಾಮಲ್ಲಿ ಆಡಿಯೋ ಕನೆಕ್ಟ್ ಮಾಡ್ಕೊಂಡಿರ್ತೀನಿ, ಆಡಿಯೋ ಆನ್ ಮಾಡಿರ್ತೀನಿ. ಸೊ ಕಮಿಂಗ್ ಟು ದ ಪಾಯಿಂಟ್, 3rd ಸರ್ವಿಸು ಶೋರೂಮಲ್ಲಿ ಒಂದು 20,000 ಆಗುತ್ತೆ ಅಂತ ಹೇಳಿದ್ರು. ಬಟ್ ಇವರು ರೀಸನೇಬಲ್ ಆಗಿ ಮಾಡ್ತಾರೆ ಆ್ಯಂಡ್ ಸರ್ವಿಸು ಚೆನ್ನಾಗಿದೆ. ಮೇನ್ ಥಿಂಗ್ ಶೋರೂಮ್ಕಿಂತ ಬೆಟರ್ ಆಗಿದೆ ಅಂತ ನಂಗೆ ತುಂಬ ಜನ ಹೇಳಿದ್ರು. ನಮ್ಮ ಅಭೀಶ್ ಅವರು, ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿರ್ಬೋದು, ಅಭೀಶ್ ಫೋಟೋಗ್ರಫಿ ಅಂತ. ಸೊ ಮೊನ್ನೆ ನಾವು ಗಜಪಡೆ ರೈಡ್ ಹೋದವಲ್ಲ ಅರ್ಜುನನ ಹತ್ರ ಎಸ್ಲೂರಿಗೆ, ಅಲ್ಲಿ ಅವರು ಕೂಡ ಬಂದಿದ್ರು. ಇನ್ನೊಂದು GS ನೋಡಿರ್ಬೋದು ನೀವು. ಅವರು ಫಸ್ಟ್ ಸರ್ವಿಸೇ ಅವ್ರ ಹತ್ರ ಮಾಡಿಸಿದ್ದಾರೆ. ಸೊ ಅಲ್ಲಿ ಹೋಗಿ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಹೋಗ್ತಾ ಇದ್ದೀನಿ. ಚಲೋ, ಲೆಟ್ಸ್ ಗೋ. ಡೈರೆಕ್ಟಾಗಿ ಸರ್ವಿಸ್ ಸ್ಟೇಷನ್ ಹತ್ರ ಹೋಗ್ತೀನಿ. ಓಕೆ, ಇಲ್ಲೇ ಎಲ್ಲೋ ಇರಬೇಕು. ಆನ್ ಐತಾ ಗುರು, ಆನ್ ಐತಾ? ಎಲ್ಲಿದೆ? ಚಿಕ್ಕದಾಗಿದೆ ಅಂತೆ ಗ್ಯಾರೇಜು, ಬಟ್ ವರ್ಕ್ ಮಾತ್ರ ಕ್ರೇಜಿಯಾಗಿ ಮಾಡ್ತಾರೆ ಅಂತ ಹೇಳಿದ್ರು. ಎಲ್ಲಿದೆ ಗುರು? ಇಲ್ಲಪ್ಪ, ಇಲ್ಲೇ ಮುಂದೆ ಕೈ ಮಾಡಿದ್ರು. ಎಸ್, ಹಾಯ್, ರಾಹುಲ್ ಅಂತ. ಹಾಂ, ಟಾರ್ಕ್ ಆಗಿದೆ. 20,000 ಓಡಿದೆ.
1 ವರ್ಷ ಆಯಿತು ಸರ್ ಅಷ್ಟೇ ತೊಗೊಂಡು. 1 ವರ್ಷದಲ್ಲಿ ಈಗ 20 ಆಯಿತು. ಬ್ಯಾಟ್ರಿ ಚೇಂಜ್ ಆಗಿದೆ, ನ್ಯೂಟ್ರಲ್ ಇಲ್ಲ. ಸರ್ ಇದು ನಿಮ್ಮದೇ ಅಲ್ವಾ GS? ನೈಸ್. ಇನ್ನೊಂದು ಒಳಗಡೆ ಸೂಪರ್. ಸೊ ಅಣ್ಣ ತಮ್ಮ ಇಬ್ಬರದು GS ಅಂತ ಹೇಳಿದ್ನಲ್ಲ ನಾನು, ಇಲ್ಲಿದ್ದಾವೆ ನೋಡಿ. ಏನು ಕ್ರೇಜಿಯಾಗಿ ಮೇಂಟೈನ್ ಮಾಡಿದ್ದಾರೆ ಗುರು. ಒಂದು ಸ್ವಲ್ಪನೂ ಗಲೀಜು ಕಾಣ್ತಾ ಇಲ್ಲ. ನಮ್ಮದು ನೋಡಿ ವಾಶ್ ಮಾಡಿಸಿಲ್ಲ ನಾವು. ಎಸ್, ಟೆಸ್ಟ್ ರೈಡ್ ಹೋಯ್ತು ಗಾಡಿ. ಬನ್ನಿ, ವಿಲ್ ಗೆಟ್ ಆನ್ ಟು ಇಟ್. ಸೊ ಇಲ್ಲಿದೆ ನೋಡಿ ಮೋಟೋ ರೆಲ್ಮ್ ಅಂತ ಹೇಳಿ ಶೋರೂಮ್ ಹೆಸರು. ಸೊ ಇವ್ರದ್ದೇ 2 GS ಇರೋದ್ರಿಂದ ಅವ್ರಿಗೆ GS ಬಗ್ಗೆ A to Z ಗೊತ್ತಿರುತ್ತೆ. ಆ್ಯಂಡ್ ತುಂಬಾ ಜನ ರೆಕಮೆಂಡ್ ಮಾಡಿದ್ರು, ಹೋಗಿ ಒಂದು ಸರಿ ಕರೆಕ್ಟಾಗಿ ಮಾಡಿಕೊಡ್ತಾರೆ ಅಂತ. ಚಲೋ, ಲೆಟ್ಸ್ ಗೆಟ್ ಇನ್ ಟು ಇಟ್. ಓಕೆ ಸ್ನೇಹಿತರೆ, ಟೈಮ್ ಈಗ 6 ಗಂಟೆ ಸಾಯಂಕಾಲ. ಇಲ್ಲಿದೆ ನೋಡಿ. ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿದೆ. ನೀಟಾಗಿ ಕೆಲಸ ಆಗಿದೆ. ಓಡಿಸಿದ್ಮೇಲೆ ಗೊತ್ತಾಗುತ್ತೆ. ಸರ್ ಬೇರೆ ಮೇಜರ್ ಏನೂ ಇಲ್ಲ ಅಲ್ಲ? ಏನೂ ಇಲ್ಲ. ಈಗ ನೆಕ್ಸ್ಟ್ ಟೈಮು ಬರೀ ಬ್ರೇಕ್ ಆಯಿಲು, ಪ್ಯಾಡ್ಸು, ಸಸ್ಪೆನ್ಷನ್ ಆಯಿಲ್. ಎಷ್ಟು ಇನ್ನೊಂದು 5,000 ಬಿಟ್ಟು ಬರಲ್ಲ? ಎಸ್. ನಮ್ಮ ಇವರು ಅಭೀಶ್ ಹಾಂ 5,000ಕ್ಕೆ ಮಾಡಿದ್ದೀರಾ? ಓಕೆ. ಅಭೀಶ್ ಅವ್ರು ಗೊತ್ತಿರಬೇಕು, ಬ್ಲ್ಯಾಕ್ ಕಲರ್ BMW ಮೊನ್ನೆ ಹೊಸ ಗಾಡಿ ಫಸ್ಟ್ ಸರ್ವಿಸೇ ಇಲ್ಲೇ ಬಂದಿತ್ತು. ಅದು ಅವನೇ ರೆಕಮೆಂಡ್ ಮಾಡಿದ್ದು. ಅವ್ರ ಜೊತೆ ನಾವು ಇದಕ್ಕೆ ಹೋಗಿದ್ವಿ, ಅರ್ಜುನ ತೀರ್ಕೊಂತಲ್ಲ, ಅಲ್ಲಿ ಅವ್ರ ಜೊತೆ ಹೋಗಿದ್ವಿ. ಅಲ್ಲಿ ಹೇಳ್ದ ನನಗೆ ಶೋರೂಮ್ ಎಲ್ಲ ಬಿಡೋಕೆ ಹೋಗ್ಬೇಡ ಅಂತ. 30 ಗಾಡಿ. ಎಸ್. ಕೂಲೆಂಟ್ ಅಂತೂ ಹಾಕಿದ್ದೀರಾ? ಕೂಲೆಂಟ್ ಆಗಿದೆ, ಇಂಜಿನ್ ಆಯಿಲ್ ಆಗಿದೆ, ಏರ್ ಫಿಲ್ಟ್ರು ಕ್ಲೀನ್ ಮಾಡಿದ್ರಾ ಅಥವಾ ಹೊಸದೇ? ಓ ಸರ್, ಅದಕ್ಕೆ ಎಷ್ಟು ಅಂತಾರೆ ಸರ್ ಶೋರೂಮಲ್ಲಿ? ಹಾಂ, ಒಂದು ಸರಿ ರಿಪ್ಲೇಸ್ ಆಗಿದೆ. ಅದೇ ಎವ್ರಿ ಸರ್ವಿಸ್ ರಿಪ್ಲೇಸ್ ಆಗಲೇಬೇಕು. ಮಿಕ್ಕಿರೋದೆಲ್ಲ ಚೇಂಜ್ ಮಾಡ್ಬೋದು. ಮಿಕ್ಕಿರೋದೆಲ್ಲ ಚೇಂಜ್ ಆಗ್ತದೆ. ಫಿಲ್ಟರ್ ಅಂದರೆ ನಿಮಗೆ ಚೇಂಜ್ ಮಾಡಲೇಬೇಕು. ಇಲ್ಲೈತೆ ನೋಡಿ, ತುಂಬಾ ಕ್ಲೀನ್ ಐತಲ್ಲ. ಅದು ಫಿಲ್ಟರ್ ಕಾಸ್ಟ್ ಎಷ್ಟಾಗ್ಬೋದು ಸರ್? ಅದು ಅಷ್ಟೇನಾ? ಶೋರೂಮಲ್ಲಿ ಏನೋ ಜಾಸ್ತಿ ಆಗ್ತಂಗಿತ್ತು. ಅಯ್ಯೋ, ಅವರು ಸೆಕೆಂಡ್ ಸರ್ವಿಸ್ ಹೋದಾಗಲೇ ಹೇಳಿದ್ರು ನನಗೆ, 3ನೇ ಸರ್ವಿಸ್ ಒಂದು 20-22 ಎಕ್ಸ್ಪೆಕ್ಟ್ ಮಾಡಲಿ ನೀವು, ಅಷ್ಟು ರೆಡಿ ಇಟ್ಕೊಳ್ಳಿ ಅಂತ.
3000 ಅದು ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಹಾಂ ಸೆಕೆಂಡ್ ಸರ್ವಿಸ್ ಅಂದರೆ ಇಂಜಿನ್ ಚೇಂಜ್ ಮಾಡ್ಬೇಕಾದ್ರೆ ಚೇಂಜ್ ಕೇಳೋದಿಲ್ಲ. ಆಮೇಲೆ ಥರ್ಡ್ ಸರ್ವಿಸ್ ಅಂದರೆ ಯಾವ ಪಾರ್ಟ್ಸ್ ಚೇಂಜ್ ಆಗೋದು ಚೇಂಜ್ ಮಾಡಬೇಕು. ಹಾಂ ಹಾಂ ಚೇಂಜ್ ಮಾಡಿಬಿಡ್ತಾರೆ. ಅದಕ್ಕೆ ಎಕ್ಸ್ಪೆನ್ಸಿವ್. ಅದು ಚೆನ್ನಾಗಿದ್ರು ಚೇಂಜ್ ಮಾಡ್ತಾರೆ. ಓ ಇದು ಗಾಡಿ ತೊಗೊಂಡಾಗ ಹಾಕ್ಸಿದ್ದು ನಾನು ಹೆಡ್ಲೈಟ್ ಗ್ರಿಲ್ಲು. ಇಷ್ಟು ದಿನ ವಿತ್ ಹೆಡ್ಲೈಟ್ ಗ್ರಿಲ್ಲೇ ನೋಡ್ತಾ ಇದ್ದೆ ಗಾಡಿನ. ವಿತೌಟ್ ಹೆಡ್ಲೈಟ್ ಗ್ರಿಲ್ ತುಂಬ ದಿನ ಆಗಿತ್ತು ಗುರು. ನೋಡಿ ನನ್ನ ಗಾಡಿ ಕ್ಲೀನಾಗಿದೆ, ನೈಸ್. ಹೊಳಿತಾ ಇದೆ ಗಾಡಿ. ಇನ್ನು ಟೆಸ್ಟಿಂಗಲ್ಲಿ ಹೆಂಗಿರುತ್ತೆ ನೋಡೋಣ. ನೋಡಿದ್ರೆ ಶೋರೂಮು ಚಿಕ್ಕದು, ಆದರೆ ಕೆಲಸ ಮಾತ್ರ ಕ್ರೇಜಿಯಾಗಿ ಮಾಡ್ತವ್ರೆ. ನಾನು ಡಿಸ್ಕ್ರಿಪ್ಷನಲ್ಲಿ ಇವ್ರದ್ದು ಲೊಕೇಶನ್ ಮತ್ತು ಅಡ್ರೆಸ್ ಕೂಡ ಹಾಕಿರ್ತೀನಿ. ಸರ್ ಆಲ್ಮೋಸ್ಟ್ ಎಲ್ಲ ದೊಡ್ಡ ಗಾಡಿನೂ ಮಾಡ್ತೀರಾ? ಎಲ್ಲ ದೊಡ್ಡ ಗಾಡಿ, ಸೂಪರ್. ಸೊ ಗಾಡಿ ಯಾವುದೇ ಇರಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ನೀಟಾಗಿ ಮಾಡಿಕೊಡ್ತಾರೆ. ಯಾಕಂದರೆ ಅವ್ರದ್ದೇ ಅಣ್ಣ ತಮ್ಮಂದೇ ಇಬ್ಬರದು GS BS4 ಅವಾಗಿಂದ ಅವರೇ ತಮ್ಮ ಗಾಡಿನ ಸರ್ವಿಸ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಎಸ್ಪೆಷಲಿ GS ಇತ್ತು ಅಂದರೆ ಅವರಿಗೆ ಎಲ್ಲಿ ಯಾವ ಪಾರ್ಟ್ಗೆ ಏನು ರಿಪ್ಲೇಸ್ ಬೇಕು ಅಥವಾ ಏನು ರೆಡಿ ಆಗುತ್ತೆ ಅದೆಲ್ಲನೂ ನೀಟಾಗಿ ಗೊತ್ತಿದೆ. ಕ್ಲೀನ್ ಕೆಲಸ. ಎರಡು 2005 ಚೈನ್ ಲೂಬಲ್ಲಿ. ಓ ಸೂಪರ್. ಸಿಂಥೆಟಿಕ್ ಚೈನ್ ಲೂಬ್ ಹೆಂಗಿದೆ ನೋಡಿ. ಆಲ್ಮೋಸ್ಟ್ ಒಂದು 2000 ಕಿಲೋಮೀಟ್ರ್ ಬೇಡವೇ ಬೇಡ ಹಂಗಂದ್ರೆ. ಸೂಪರ್. ಪದೇ ಪದೇ 500 ಕಿಲೋಮೀಟ್ರಿಗೆ ಒಂದು ಸರಿ ಮಾಡಿಸೋದು ತಲೆ ತಪ್ಪಿತು, ತಲೆನೋವು ಅದು. ಫಸ್ಟು ಒನ್ ಟೈಮ್ ಮಾತ್ರ ನಿಮಗೆ ಎಗರಿರುತ್ತೆ ಅಷ್ಟೇ. ಹಾಂ ಅವನು ಏನು ಮಾಡ್ಕೊಂತಿಲ್ಲ ನೆಕ್ಸ್ಟ್ ಎಗರೋದೇ ಇಲ್ಲ. ನೋಡಿರ್ಬೋದಿಲ್ಲ, ಎಲ್ಲ ಗಲೀಜಾಗುತ್ತೆ. ಹಾಂ ಬಟ್ಟೆಲಿ ಒರೆಸಿದ್ರು ಹೋಗ್ಬಿಡುತ್ತೆ. ಇದು ವೀಲ್ ಮೇಲೆ ಹಾಂ ಏ ಹಳೇದು ಇದನ್ನ ಹಾಕಿದ್ರೆ ಆಯಿಲ್ ಫಿಲ್ಟ್ರು. ವಿ ಪವರ್. ಓಕೆ ಶೆಲ್ ವಿ ಪವರ್. ನಾನು ಇದನ್ನ ಹಾಕ್ಸಿರ್ತೀನಿ, ಪವರ್ ನಾರ್ಮಲ್ HP ಪವರ್ ಚೆನ್ನಾಗಿರುತ್ತೆ. ಬಟ್ ಯಾವಾಗ ಒಂದೊಂದು ವಿ ಪವರ್. ಈಗ ನಾಳೆ ರೈಡಿಗೆ ಅದನ್ನೇ ಟ್ರೈ ಮಾಡೋಣ. ವಿ ಪವರ್. ಎಲ್ಲ ಆಯಿಲ್, ಇಂಜಿನ್ ಆಯಿಲ್. ಇಂಜಿನ್ ಆಯಿಲ್ ಬೇಡ ಅಂತೀರಾ? ಓಕೆ ಗೈಸ್ ನೋಡಿ, ಅಪ್ಪಿತಪ್ಪಿ ಶೆಲ್ ಇಂಜಿನ್ ಆಯಿಲ್ ಮಾತ್ರ ಯೂಸ್ ಮಾಡಬೇಡಿ, ಅಷ್ಟು ಬಾಳಿಕೆ ಬರೋಲ್ಲ. ಗಾಡಿ ಹಾರ್ಡ್ ಆಗುತ್ತೆ. ಓಕೆ ಕೆಲವೊಂದು ಸರಿ ಆಟೋಮೆಟಿಕ್ ಟ್ರಾಫಿಕಲ್ಲಿ ಸೌಂಡ್ ಬಂದ್ಬಿಡುತ್ತೆ ಸಡನ್ನಾಗಿ. ಓಕೆ ಎಸ್, ಬೀಮ್ ಈಸ್ ರೆಡಿ. ನೀವೇ ಒಂದ್ಸರಿ ಚೆಕ್ಕಿಗೆ ತೊಗೊಂಬಿಡಿ. ಅಯ್ಯಪ್ಪ, DRL ಇಷ್ಟು ಬ್ರೈಟು. ಒಂದ್ಸರಿ ಇನ್ನೊಂದ್ಸರಿ ವೈಬ್ರೇಷನ್ ಚೆಕ್ ಮಾಡಿ ಸರ್. ಮ್ಯಾಕ್ಸಿಮಮ್ ತೆಗ್ದಿದ್ದೀನಿ. ಹಾಂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಹೌದಾ? ಎಸ್, ಗಾಡಿ ಚೆಕ್ಕಿಂಗು. साउंड अभी थोड़ा स्मूथ आ रहा है. साउंड ಸ್ವಲ್ಪ ಸ್ಮೂತ್ ಬರ್ತಾ ಇದೆ ಅಲ್ಲ ಈಗ? ಇನ್ನ ಕಡಿಮೆ ಆಗುತ್ತಾ? ವಾ, ಇಂಜಿನ್ ಆಯಿಲ್ ಫ್ಲೆಶ್ ಮಾಡಿರೋದು ರೇಡಿಯೇಟರ್ ಕೂಡ ಫ್ಲೆಶ್ ಮಾಡಾಕಿರೋದು. ಓಕೆ, ಕಂಪ್ಲೀಟ್ ಫ್ಲೆಶ್. ಹಾಂ ಹಾಂ, ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದು ಶೆಲ್ಲಲ್ಲಿ ಏನಾಗುತ್ತೆ, ಡೆಪಾಸಿಟ್ಸ್ ಆಯಿಲಲ್ಲಿ ಇರೋಲ್ಲ, ಎಲ್ಲ ಇಂಜಿನಲ್ಲಿ. ಎಲ್ಲ ಇಂಜಿನಲ್ಲೇ? ಓಕೆ ಆಯಿಲಲ್ಲಿ ಕಂಟ್ರೋಲ್ ಮಾಡಲ್ಲ.
ಮೋಟಲ್ ಇಂಜಿನ್ ಕ್ಲೀನ್ ಮಾಡುತ್ತಲ್ಲ. ಇಲ್ಲಿದೆ ನೋಡಿ ಮೋಟಲ್ इंजन ऑयल 7100 10W50. शायद तुम्हारे बाइक में 10W40 यूज़ होगा. मेरा 2040 हाँ 10W40. ಸೊ ಸಿ ಸಿ ಹೆಂಗೆ ಜಾಸ್ತಿ ಆಗುತ್ತೆ ಹಂಗೆ ಇದು ಚೇಂಜ್ ಆಗುತ್ತೆ ನೋಡಿ. ಶೋರೂಮ್ ಒಂಥರ ಇದು ಸರ್ವಿಸ್ ಸ್ಟೇಷನ್ ಚಿಕ್ಕದಿದೆ, ಬಟ್ ಕೆಲಸ ನೀಟಾಗಿ ಮಾಡ್ತವ್ರೆ. ಆಯಿಲ್ ಫಿಲ್ಟ್ರು, ಏರ್ ಫಿಲ್ಟ್ರು ಎಲ್ಲನೂ ಚೇಂಜ್ ಆಗಿದೆ. ಬ್ರೋ ಏರ್ ಫಿಲ್ಟ್ರ್ ಎಲ್ಲ ಜಾಸ್ತಿ ಅಂದ್ಕೊಂಡಿದ್ದೆ ರೇಟು. ಶೋರೂಮಲ್ಲೆಲ್ಲ ಹೋದರೆ ಅಷ್ಟೇ ಕತೆ, ಇಲ್ಲಿ ನೋಡಿದ್ರೆ ಎಷ್ಟು ಕಡಿಮೆ ಮಾಡಿದ್ರು. ಸೊ ಓವರಾಲು ಅಮೌಂಟು ಒಂದು 7000 ಆಗಿದೆ. ಎಸ್, ಇದೇ ಸೇಮ್ ನಾವು ಥರ್ಡ್ ಸರ್ವಿಸ್ಗೆ ಶೋರೂಮ್ ಆಗಿದ್ದರೆ ಜಾಸ್ತಿ ಏನಿಲ್ಲ, ಒಂದು 25-30 ಅಂದ್ಕೊಳ್ಳಿ. ಅದು ಹೋಗಿದೆ ಇದು ಹೋಗಿದೆ, ಅಥವಾ ಅವ್ರು ಈಗ ನಾನು ಕೇಳಿರೋ ಪ್ರಕಾರ ಅವ್ರಿಗೆ ರೂಲ್ಸ್ ಇರುತ್ತಂತೆ. ಈ ಥರ್ಡ್ ಸರ್ವಿಸ್ ಬಂದರೆ ಇದೆಲ್ಲ ನೀಟಾಗಿದ್ರೂ ಚೇಂಜ್ ಮಾಡಲೇಬೇಕು, ಸೊ ಫರ್ದರ್ ರನ್ ಅಂತ ಹೇಳಿ. ಸೊ 25-30 ಹೋಗ್ತಿತ್ತು. ಒಂದು ಥರ್ಡ್ ಸರ್ವಿಸೇ 7000. ಗುರು 7000ನಾ? ನನ್ನ ಫಸ್ಟ್ ಸರ್ವಿಸೇ 8500 ಬಂದಿತ್ತಲ್ಲ. ಸೊ 7000ದಲ್ಲಿ ಸರ್ವಿಸ್ ಮುಗೀತು. ಎಸ್ ಗೈಸ್, ಡನ್ ವಿತ್ ಅ ಥರ್ಡ್ ಸರ್ವಿಸ್, ಮೋಟರ್ ರೆಲ್ಮ್. ನೈಸ್. ಸೊ ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈಗ ಫೇರಿಂಗ್ ಎಲ್ಲ ಟೈಟ್ ಕೂಡ ಮಾಡಿದ್ದಾರೆ. ವೈಬ್ರೇಷನ್ ಇತ್ತು ಸ್ವಲ್ಪ ಗಾಡಿ ಫ್ರಂಟಲ್ಲಿ. ಇಲ್ಲಿ ಕೇಳ್ತಾಯಿದ್ರು, ಥರ್ಡ್ ಸರ್ವಿಸ್ ಶೋರೂಮ್ ಹೋಗ್ಬೇಕಿತ್ತು ನೀವು, 25,000 ಆಗ್ತಾಯಿದ್ರು ಅಂತ. ಬಟ್ ಬೈ ಬೈ ಬೈ, ಇದು ಸಿಕ್ಕಿದ್ದು ಒಳ್ಳೇದಾಯಿತು ಗುರು. ಇಲ್ಲ ಅಂದಿದ್ರೆ ಅಷ್ಟೇ ಕತೆ. ಸೊ ಓವರಾಲ್ ಖರ್ಚು ಬಂದು 7191 ರೂಪಾಯಿ, ಇನ್ಕ್ಲೂಡಿಂಗ್ ಫ್ರಂಟ್ ಇದು ಏನೋ ನಂಬರ್ ಪ್ಲೇಟದ್ದು ಬಾಕ್ಸು. ಯಾಕಂದ್ರೆ ನಂಬರ್ ಪ್ಲೇಟ್ ಬಾಕ್ಸು ಲದಾಖ್ ಹೋದಾಗ ಸ್ವಲ್ಪ ಬೆಂಡಾಗಿಬಿಟ್ಟಿತ್ತು, ಅದಕ್ಕೆ ನಂಬರ್ ಪ್ಲೇಟ್ ಬಾಕ್ಸು ಈಗ ಹೆಂಗಿದ್ರು ಮಾಡಿಸ್ತಾ ಇದ್ದೀನಿ, ಹಾಕ್ಬಿಡಿ ಅಂತ ಹೇಳಿದೆ. ಹಾಕಿದ್ರು ಗುರು. ಗಾಡಿ ಫುಲ್ ಸ್ಮೂತಾಗಿದೆ. ಸೊ ಅವ್ರು ಟೆಸ್ಟ್ ಡ್ರೈವ್ ಮಾಡುವಾಗಲೂ ಹೇಳಿದ್ರು, ಗಾಡಿ ಹೇಳಿದ್ದೆ ನಾನು ಗಾಡಿ ಸ್ಮೂತಾಗಿದೆ ಅಂತ. ಸೊ ಅವ್ರ ತಮ್ಮ ಏನು ಹೇಳಿದ್ರು, ಇನ್ನೊಂದು ಸ್ವಲ್ಪ ಹೋಗಲಿ, ಇನ್ನೊಂದು 10-15 ಕಿಲೋಮೀಟ್ರ್ ಹೋಗಲಿ, ಇನ್ನೂ ಸ್ಮೂತಾಗುತ್ತೆ. ಯಾಕಂದರೆ ಇಂಜಿನ್ ಆಯಿಲು ಪ್ಲಸ್ ಏನಿದೆ ಫಿಲ್ಟರ್ ಆಯಿಲು ಎಲ್ಲ ಫ್ಲಶ್ ಮಾಡಿರೋದು ಅದು. ಸೊ ಇವಾಗ ಕೆಲವೊಂದು ಕಡೆ ಏನು ಮಾಡ್ತಾರೆ, ಸುಮ್ಮನೆ ಸ್ವಲ್ಪ ತೆಗೆದುಬಿಟ್ಟು ಏನೋ ಅದಕ್ಕೆ ಫುಲ್ ಕ್ಲೀನ್ ಆಗಿಲ್ಲ ಅಂದರೂ ಹೊಸದು ಹಾಕ್ಬಿಡ್ತಾರೆ. ಬಟ್ ಇವರು ಕಂಪ್ಲೀಟಾಗಿ ಫ್ಲಶ್ ಔಟ್ ಮಾಡಿದ್ದಾರೆ ಎಲ್ಲನೂ. ಸೊ ಫ್ಲಶ್ ಔಟ್ ಮಾಡಿದಾಗ ಏನಾಗುತ್ತೆ, ಒಳಗಡೆ ಇರೋ ಎಲ್ಲನೂ ಆಚೆ ಬಂದುಬಿಡುತ್ತೆ ಆಯಿಲು. ಆ್ಯಂಡ್ ನೆಕ್ಸ್ಟ್ ಏನು ಹಾಕ್ತಾರೆ, ಎಲ್ಲ ಕಂಪ್ಲೀಟ್ ಹೊಸದು. ವಾ, ಗಾಡಿ ಆಟ ಆಡಿಸ್ಬೋದು ಈಗ. ಫುಲ್ ಸರ್ವಿಸ್ ನೀಟಾಗಿ ಆಗಿದೆ. ನಮ್ಮ ಪಾಪ ನಿಶಾಂತ್ ಬಂದಿದ್ದ. ಹೆಂಗೆ ಬರೋದು ನೋಡಿ, ಒಂದು ಸ್ವಲ್ಪನೂ ವೈಬ್ರೇಟ್ ಆಗ್ತಾಯಿಲ್ಲ ಗಾಡಿ ಈಗ, ಸ್ವಲ್ಪನೂ ಇಲ್ಲ ವೈಬ್ರೇಷನ್. ಅಷ್ಟು ನೀಟಾಗಿ ಮಾಡಿಕೊಟ್ಟವ್ರೆ. ನಾಳೆ ಹೇಗಿದ್ರು ರೈಡ್ ಇದೆ ಅಲ್ಲ, ಅದರಲ್ಲಿ ನೋಡ್ಕೊಳ್ಳೋಣ. ಎನರ್ಜಿ ಇಸ್ ಬ್ಯಾಕ್. ಎನರ್ಜಿ ಏನು, ಗಾಡಿ ಪವರೇ ಹಂಗಿದೆ. ಅವ್ರು ನೋಡಿ BS4ಅಲ್ಲಿ 168 ಏನೋ ಹೋಗಿದಾರಂತೆ. ಈ ಗಾಡಿ ಹೋಗುತ್ತಾ ಅಂತ ಕೇಳಿದೆ. ಆರಾಮಾಗಿ ಹೋಗುತ್ತೆ ಸರ್, ಓಡಿಸಿ ನೀವು ಅಂತೆ. ಈಗ ಮೋಟೂಲ್ ನೀವು ನೋಡಿರ್ಬೋದು ಯಾವುದಿದೆ ಅಂತ, 7100 10W50. ಇಲ್ಲ ಅವನೇ ನಿಶಾಂತ ಪಾಪ ನಂಗೆ ಕರ್ಕೊಂಬಂದ. ಇನ್ನೊಂದು ಹೆಲ್ಮೆಟ್ಟು ಟಾಪ್ ಬಾಕ್ಸಲ್ಲಿದೆ. ನಾನು ಈ ಹೆಲ್ಮೆಟ್ ಆ್ಯಕ್ಚುಲಿ ನಾನು ಅಲ್ಲೇ ಇಟ್ಬಿಟ್ಟಿದ್ದೆ, ಇದರಲ್ಲೇ ಶೋರೂಮಲ್ಲೇ.
ಇರಿ ಸರ್, ನಾವು ಕೆಳಗೆ ಹೋಗ್ಬೇಕು. ಜಂಕ್ಷನ್ ಇರೋದಕ್ಕೆ ಸ್ವಲ್ಪ ಟ್ರಾಫಿಕ್ ಇತ್ತು. ಇವಾಗ ನೋಡಿ ವೈಬ್ರೇಷನ್ ಅದು ಏನೂ ಇಲ್ಲ. ಫ್ರೆಶ್. ನೆಕ್ಸ್ಟು ಅವರು ಸೆಟ್ ಮಾಡಿದ್ದೀನಿ ಅಂತ ಹೇಳಿದ್ರು. ನೆಕ್ಸ್ಟ್ 5000 ಕಿಲೋಮೀಟರ್ಸ್ಗೆ ಸರ್ವಿಸ್ ಸೆಟ್ ಮಾಡಿದಾರಂತೆ. ಯಾಕಂದರೆ ಚೇಂಜ್ ಸ್ಪ್ರಾಕೆಟ್ ಅದು ಚೇಂಜ್ ಆಗಬೇಕು ನೆಕ್ಸ್ಟ್ ಟೈಮು. ಚೇಂಜ್ ಸ್ಪ್ರಾಕೆಟು, ಬ್ರೇಕ್ ಪ್ಯಾಡ್ಸು ಇವೆರಡು ಚೇಂಜ್ ಆಗಬೇಕು. ಚೇಂಜ್ ಆದರೆ ಇನ್ನೊಂದು 10,000 ಆರಾಮಾಗಿ ಓಡುತ್ತೆ. ಸೊ ಸಿರಾಮಿಕ್ ಹಾಕ್ಕೊಳ್ಳಿ ಅಂತ ಹೇಳಿದ್ರು ಅವರು. ಬ್ರೇಕ್ ಪ್ಯಾಡ್ಸು ಲಾಂಗರ್ ಲೈಫ್ ಬರುತ್ತೆ ಆ್ಯಂಡ್ ಕಾಸ್ಟ್ ಕೂಡ ಕಡಿಮೆ ಸಿರಾಮಿಕ್ದು. ಇಲ್ಲಿ ಮಾಲ್ ಆಫ್ ಏಷ್ಯಾ ಒಂದು ಆಗಿದೆ ಅಲ್ಲ, ಸೊ ಸ್ಯಾಟರ್ಡೆ ಸಂಡೇ ಬಂದರೆ ಸಾಕು ಟ್ರಾಫಿಕ್ಕು. ಇವಾಗ ಬರೋವಾಗಲೇ ನಮಗೆ ಎಷ್ಟೊಂದು ಟ್ರಾಫಿಕ್ ಸಿಕ್ತು. ಯಾಸ್, ಏನದು ಕಟ್ ಸ್ವಲ್ಪ ಅಡ್ಜಸ್ಟ್ ಆಗಬೇಕಾ? ಸ್ಲೋ ಟ್ರಾಫಿಕ್ ಇದು. ಯಾಕೆ ರಾಹುಲ್ ಇನ್ಸೈಡ್ ಟ್ರಾಫಿಕ್ ಯಾಕೆ ನುಗ್ತೀಯ? ಸಿಟಿ ಒಳಗಡೆ ನುಗ್ಗಬಾರ್ದಮ್ಮ. ಸ್ಲೋ ಡೌನ್. ಎಸ್, ಗುಡ್ ಬಾಯ್. ಹೋಗ್ರೋ, ಟ್ರಾಫಿಕ್ ಬಿಟ್ಟಿದೆ. ಗಾಡಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಇನ್ನೂ ಬೇಜಾನಿದೆ ಗುರು. ಎಷ್ಟು ತಿಳ್ಕೊಂಡ್ರು ಕಡಿಮೆನೆ. ಇರು ಡಾರ್ಲಿಂಗ್, ನಾನು ಹೋಗ್ತೀನಿ. ಬೆರೆಲಿ ಇಂಪೆರಲ್ 400. ಒಂಥರ ಇದ್ರ ಥರ ಇದೆ ಬೆರೆಲಿ. ಅದು ಯಾವ್ದು ಹೇಳಿ, ಹಂಟರ್ಕಿಂತ ಸ್ವಲ್ಪ ಅಷ್ಟೇ ಹೈಟ್ ಜಾಸ್ತಿ ಇರಬೇಕು, ಸೀಟ್ ಹೈಟು. ಬಟ್ ಆಲ್ಮೋಸ್ಟ್ ಹಂಟ್ರೆ ಅಂದ್ಕೊಳ್ಳಿ. ಯಾಕೆ ರಾಹುಲ್ ಸುಮ್ಮನೆ ಎಲ್ಲಿ ಬೇಕೋ ನುಗ್ಗಿಸ್ತಾ ಇದೆಯಾ? ಇವತ್ತು ಸರ್ವಿಸ್ ಮಾಡಿಸಿದೆಯಾ? ಸ್ವಲ್ಪ ಗಾಡಿ ಉಜ್ಜಾಡೋದು ಕಡಿಮೆ ಮಾಡೋ. ಎಲ್ಲರೂ ಒಂದು ಕಡೆ ಹೋದರೆ ಇವರು ಒಂಥರ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ. ಇಲ್ಲೈತೆ ನೋಡಿ ಮಾಲ್ ಆಫ್ ಏಷ್ಯಾ. ಓಯ್, ಏನದು ಕ್ರಿಸ್ಮಸ್ ಟ್ರೀ ಅಷ್ಟು ದೊಡ್ಡದು. ಆ ಮಾಲ್ ಅಷ್ಟೇ ಹೈಟ್ ಐತಲ್ಲ ಗುರು. ಇದೇ ಸೇಮ್ ಇದ್ರಲ್ಲಿ ಮಾಡೋರೆ. ಎಲ್ಲಿ ಹೇಳಿ, ನಮ್ಮ ಆಫೀಸ್ ಹತ್ರ ಓರಿಯನ್ ಮಾಲಲ್ಲಿ. ಅವನು ಟರ್ನ್ ತೊಗೊಂಡವನೇ. ಸೊ ಹ್ಯಾಪಿ ವಿತ್ ದ ಸರ್ವಿಸ್. ನಾನಂತೂ ತುಂಬಾ ಹ್ಯಾಪಿಯಾಗಿದ್ದೀನಿ. ಯಾಕಂದರೆ ಗಾಡಿ ಇವಾಗ ಟೆಸ್ಟ್ ಡ್ರೈವ್ ಮಾಡಿದೆ. ಅಲ್ಲೂ ಕೂಡ ಟೆಸ್ಟ್ ಡ್ರೈವ್ ಮಾಡಿಸಿದ್ರು. ಏನಾದ್ರು ಬೇಕೋ ಇನ್ನೊಂದು ಸ್ವಲ್ಪ ಅಂದರೆ ಹೇಳು ಅಂತಂದರು. ಇನ್ನು ನೆಕ್ಸ್ಟು ಬೇಕಾದರೆ ಟ್ಯೂನಿಂಗಿಗೆ ಸ್ಕೆಚ್ಗೆ ಹಾಕೋಣ. ಅಟ್ಲೀಸ್ಟ್ ಸ್ಟೇಜ್ 1 ಟ್ಯೂನ್ ಆದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನುಗ್ಗಿಸ್ಬೋದು. ಮಾಲ್ ಆಫ್ ಏಷ್ಯಾ ಎಲ್ಲ ನಿನ್ನಿಂದನೇ ಪಾ. ಮುಂಚೆ ಈ ರೋಡು
ಖಾಲಿ ಖಾಲಿ. ಈಗ ನೋಡ್ತಾ ಇದ್ದೀರಾ ಸ್ಯಾಟರ್ಡೆ ಸಂಡೇ, ಆ್ಯಕ್ಚುಲಿ ಬರೀ ಸ್ಯಾಟರ್ಡೆ ಸಂಡೇ ಅಲ್ಲ, ಫ್ರೈಡೇ ಸ್ಯಾಟರ್ಡೆ ಸಂಡೇ 3 ದಿನ ಈಗ ಸರ್ವಿಸ್ ಮುಗಿಸಿ ಮನೆಗೆ ಬಂದ್ವಿ. ಸೊ ಬಿಲ್ ಡೀಟೇಲ್ಸು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನಾನು ಅವ್ರ ಅಡ್ರೆಸ್ ಕೂಡ ಹಾಕಿರ್ತೀನಿ, ಎಸ್ಪೆಷಲಿ ಫಾರ್ ದಿಸ್ ಇಸ್ ಫಾರ್ GS ರೈಡರ್ಸ್. ಸರ್ವಿಸ್ ಮಾತ್ರ ಅಲ್ಟಿಮೇಟ್ ಅಂದ್ಕೊಳ್ಳಿ. ಓಕೆ ಸ್ನೇಹಿತರೆ, ಸಿಗೋಣ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಫಾಲೋಯಿಂಗ್, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಬಿ ಸೇಫ್. ಗುರು ಕೋವಿಡ್ ಈಸ್ ಬ್ಯಾಕ್ ಅಂತೆ, ಸೊ ಹುಷಾರಾಗಿ ಕೇರ್ಫುಲ್ಲಾಗಿರಿ. ಕೋವಿಡ್ ಈಸ್ ಬ್ಯಾಕು ಅಥವಾ ನ್ಯೂ ಇಯರ್ಗೋಸ್ಕರ ಮಾಡಿರೋದು, ಹೂ ನೋಸ್ ಮ್ಯಾನ್. ವಿ ಆರ್ ಎ ಸಿಂಪಲ್ ಸಿಟಿಸನ್. ಓಕೆ ಸಿಗೋಣ ಸ್ನೇಹಿತರೆ, ಬಂತು ನಮ್ಮ ಮನೆ.